ನಮಸ್ಕಾರ ಬಂಧುಗಳೇ, ನಾನು ಬೈರತಿ ಆರೋಗ್ಯ ಸ್ವಾಮಿ. ಗಬ್ಬು ಯಾವ್ದು ಗೊತ್ತಾ? ಬೆಂಗಳೂರು ನಗರ. ಬಂಧುಗಳೇ, ಒಂದು ಕಾಲದಲ್ಲಿ ಬೆಂಗಳೂರಿನ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಪೆನ್ಷನ್ ಸಿಟಿ ಮತ್ತೆ ಉದ್ಯಾನ ನಗರಿಗಳ ನಗರ ಅಂತ ಕರಿತಾ ಇದ್ರು. ಇವತ್ತು ಬೆಂಗಳೂರಿಗೆ ಬಂದ್ರೆ ಏನಪ್ಪಾ ಇಷ್ಟೊಂದು ಗಬ್ಬಡಿತಾ ಇದೆ, ಅಯ್ಯೋ ಯಾವನ ಎತ್ತವನಿಲ್ವಾ, ಏನ್ ಜನ ತಂದು ಇಲ್ಲೇ ಸುರಿತಾರಲ್ಲ. ಮೊನ್ನೆ ತಾನೆ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಸಿಟಿ ಅಂತ ಮಾಡಿದ್ದಾರೆ. ಏನಾಗಿದೆ ಈಗ? ಗ್ರೇಟರ್ ಗಾರ್ಬೇಜ್ ಸಿಟಿ ಆಗಿದೆ. ಬ್ಯಾಡ್ ಬೆಂಗಳೂರು ಅಲ್ಲ, ಗ್ರೇಟರ್ ಬ್ಯಾಡ್ ಬೆಂಗಳೂರು ಅಥವಾ ಗಾರ್ಬೇಜ್ ಬೆಂಗಳೂರು ಆಗಿದೆ. ಇವತ್ತು ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದ್ದ ಕಾರಣ ಏನು ಗೊತ್ತಾ? 3 ಪಕ್ಷಗಳ ಕಾರಣ. ನೀವು ಅದು JDS ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, 3 ಪಕ್ಷದ ಕಾರಣ. ನೀವು ಈ ಕಡೆ ಪೂರ್ವಕ್ಕೆ ಬಂದ್ರೆ ಮಹದೇವಪುರ ಆಗಲಿ, ಕೇರ್ಪುರ ಆಗಲಿ, ಆ ಕಡೆ ದಕ್ಷಿಣಕ್ಕೆ ಹೋದ್ರೆ ಬೊಮ್ಮನಹಳ್ಳಿ ಆಗಲಿ, ಯಾವುದು ಬನಶಂಕರಿ ಆಗಲಿ, ಅಥವಾ ಸೆಂಟ್ರಲ್ ಶಿವಾಜಿನಗರ ಆಗಲಿ, ಕೇರ್ ಮಾರ್ಕೆಟ್ ಆಗಲಿ, ಈ ಕಡೆ ವಿಜಯನಗರ ಆಗಲಿ, ನೀವು ರಾಜನಗರ ಆಗಲಿ ಅಥವಾ ಮೆಜೆಸ್ಟಿಕ್ ಆಗಲಿ, ನೀವೆಲ್ಲೇ ಹೋಗಿ ಕಸ 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 ಗಬ್ಬು ನಾತ ಹೊಡಿತಾ ಇರುತ್ತೆ. ಮಳೆ ಬಂದ್ರಂತೂ ಕಸ ಮತ್ತು ಚರಂಡಿಗಳು ಒಂದಾಗಿ ಎಲ್ಲಿ ರಸ್ತೆ, ಎಲ್ಲಿಗ ಚರಂಡಿ ಒಂದು ಗೊತ್ತಾಗೋದಿಲ್ಲ. ಬಂಧುಗಳೇ, ಇದಕ್ಕೆಲ್ಲ ಕಾರಣಕರ್ತರು ಯಾರು ನಿಮ್ಗೆಲ್ಲ ಗೊತ್ತಿದೆಯಲ್ವಾ? ಒಂದೇ ನಾಣ್ಯದ 2 ಮುಖಗಳು. ಅದು JDS, BJP, ಕಾಂಗ್ರೆಸ್, JCP ಪಕ್ಷಗಳು. ಅದು ಕುಮಾರಸ್ವಾಮಿ ಆಗ್ಲಿ, ಯಡಿಯೂರಪ್ಪ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಆಗ ಈಗಿರುವಂತಹ DK ಶಿವಕುಮಾರ್ ಆಗ್ಲಿ, ಎಲ್ಲ ಸೇರಿ ಆಗಿರುವಂತಹ ಎಲ್ಲರೂ ಮಾಡಿರುವಂತಹ ಕಾರ್ಯಗಳಿಂದನೇ ಇವತ್ತು ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ. 2022ರಲ್ಲಿ ಮಿಸ್ಟರ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುಮಾರು 9,000 ಕೋಟಿಯನ್ನ ಮಿಷನ್ ಬ್ಯಾಂಗ್ಳೂರ್ ಅಂತ ತೆಗೆದುಕೊಂಡ್ಬಂದ್ರು. ಮಿಷನ್ ಬ್ಯಾಂಗ್ಳೂರ್ ಅಂದ್ರೆ ಬೆಂಗಳೂರಿನ ರಸ್ತೆಗಳೆಲ್ಲ ಶುದ್ಧ ಮಾಡ್ಬಿಡ್ತೇವೆ, ಸಮತಟ್ಟ ಮಾಡ್ತೇವೆ, ಕ್ಲೀನ್ ಸಿಟಿ ಮಾಡ್ತೇವೆ, ಗಾರ್ಬೇಜ್ ಎಲ್ಲೂ ಸಿದ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಏನಾಯ್ತು ಸ್ವಾಮಿ? 9,000 ಕೋಟಿ ಎಲ್ಲೋ ಆಯ್ತು? ಯಾರ ಜಾಬಿಗೆ ಹೋಯ್ತು? ಬಂಧುಗಳೇ, DK ಶಿವಕುಮಾರ್ ಮೊನ್ನೆ ಒಂದು 3 ತಿಂಗಳಿಂದ 4 ತಿಂಗಳ ಹೇಳ್ತಾ ಇದ್ರು, ಬೆಂಗಳೂರನ್ನ ಕಾಪಾಡೋದಕ್ಕಾಗೋದಿಲ್ಲ, ಬೆಂಗಳೂರಿನ ಕಸವನ್ನು ವಿಲೇವಾರಿ ಮಾಡೋದಕ್ಕಾಗೋದಿಲ್ಲ. ಕಾರಣ ಅಂದ್ರೆ ಈ ಕಸದ ಹಿಂದೆ ದೊಡ್ಡ ಮಾಫಿಯಾ ಇದೆ. ದೊಡ್ಡ ಮಾಫಿಯಾಗೆ ಅಲ್ಲಿರುವಂತಹ ಶಾಸಕರುಗಳೇ ಕಾರಣಕರ್ತರಾಗ್ತಾ ಇದ್ದಾರೆ. ಆ ಮಾಫಿಯಾ ಅಂತ ಹೇಳಿದ್ರೆ ಆ ಮಾಫಿಯಾ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಆ ಮಾಫಿಯನ್ನು ತೊಡೆದು ಹಾಕೋದಕ್ಕೆ ಅಥವಾ ವಿಲೇವಾರಿ ಮಾಡೋದಕ್ಕೆ ನೀವೇನಾದ್ರೂ ಕ್ರಮ ತೆಗೆದುಕೊಂಡಿದ್ದೀರಾ? ಒಂದೇ ಆಗಿ ಮಾಡಿದ್ ನೀವು ಮುಖ್ಯಮಂತ್ರಿ ಆಗಿದ್ದ ಅಷ್ಟೇ. ಸೊ ಈಗ ನಿಮ್ದೊಂದು ಪ್ಲಾನ್ ಬಂದಿದೆ. ಸುಮಾರು 39,000 ಕೋಟಿಯ ಟೆಂಡರ್ ಅನ್ನ ಒಂದು ಕಂಪನಿ ಕೊಟ್ಟಿದ್ದೀರಾ. ಅದು ಯಾವುದು? MSW ಸೊಲ್ಯೂಷನ್ಸ್ ಲಿಮಿಟೆಡ್ ಅಂತ. ಇದು ರಾಮ್ಕಿಯ ಒಂದು ಅಂಗಸಂಸ್ಥೆ. ಈ ಅಂಗಸಂಸ್ಥೆ MSW ಸೊಲ್ಯೂಷನ್ಸ್ ಲಿಮಿಟೆಡ್ ಜಾರ್ಖಂಡ್, ಬಿಹಾರ, ಮಧ್ಯಪ್ರದೇಶ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಬಂಧುಗಳೇ, ಡೆಲ್ಲಿ, ಬಿಹಾರ, ಜಾರ್ಖಂಡ್, ಆಂಧ್ರ ಪ್ರದೇಶ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಏನಾದ್ರೂ ಕಸ ವಿಲೇವಾರಿ ಆಗಿದೆಯಾ? ಬದಲಾವಣೆ ಆಗಿದೆಯಾ? ಏನೂ ಇಲ್ಲ, ಇದ್ದಂಗೆ ಇದೆ. ಕೇವಲ ಹಣ ಮಾತ್ರ ಖರ್ಚಾಗ್ತಾ ಇದೆ. ಅಥವಾ ಈ MSW ಸೊಲ್ಯೂಷನ್ಸ್ ಲಿಮಿಟೆಡ್ ಬೆಂಗಳೂರಿಗೆ ಬಂದು ಟೆಂಡರ್ ತೆಗೆದುಕೊಂಡು ಏನಾದ್ರೂ ಉದ್ದೇಶಿತ ಕಾರ್ಯಕ್ರಮಗಳ ಬಗ್ಗೆ ಹೇಳಿದಾರಾ? ಇವರು ಬೇರೆ ರಾಜ್ಯಗಳಲ್ಲಿ ಮಾಡಿರುವಂತ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ನೋಡಿದ್ದಾರಾ? ಇಲ್ಲ, ಏನು ಇಲ್ಲ. ಸುಮಾರು 39,000 ಕೋಟಿಯಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಗೋಸ್ಕರ ಕೊಟ್ಟಿದ್ದಾರೆ ಇವರು. ಅಲ್ಲಿ ಬಿಹಾರದಲ್ಲಿ ಆಗದೇ ಇರುವಂತ ಕೆಲಸ ಇಲ್ಲೇನ್ ಮಾಡ್ತಾರೆ ಇವರು? ಮಧ್ಯಪ್ರದೇಶದಲ್ಲಿ ಎಲ್ಲಾ ಕಡೆಯಲ್ಲಿ ಭೋಪಾಲ್ ಆಗ್ಲಿ, ಅಥವಾ ಬಿಹಾರದ ರಾಂಚಿಯಲ್ಲಿ ಆಗ್ಲಿ, ಜಾರ್ಖಂಡ್ ಅಲ್ಲಿ ಆಗ್ಲಿ, ಅಥವಾ ಆಂಧ್ರ ಪ್ರದೇಶದಲ್ಲಿ ಯಾವುದೊಂದು ಬದಲಾವಣೆ ಆಗಿಲ್ಲ. ಮತ್ತು ಈ MSW ಸೊಲ್ಯೂಷನ್ಸ್ ಲಿಮಿಟೆಡ್ ಯಾವುದೇ ಉದ್ದೇಶಿತ ಪ್ಲಾನ್ ಪ್ರಕಾರವಾಗಿ ಯಾವುದೇ ಬಂದು ಹೇಳಿಲ್ಲ. ಸಾರ್ವಜನಿಕವಾಗಿ ಅವರು ನಮ್ಮ ಬೆಂಗಳೂರಿನಲ್ಲಿ ಹೇಳಲೇ ಇಲ್ಲ.
ಕೇವಲ ಹೆಸರಿಗೋಸ್ಕರ ಪ್ರಚಾರಕ್ಕೋಸ್ಕರ ಮೊನ್ನೆ ಮಿಸ್ಟರ್ ಅಶೋಕ್ ಇವ್ರ ಮುಂದೆ ಬಂದು ಚಾನೆಲ್ಗಳಿಂದ ಮುಂದೆ ಬಂದು ಇದು ಕಿಕ್ ಬ್ಯಾಕ್ 10,000 ಕೋಟಿ ಉದ್ದೇಶಕ್ಕಾಗಿ ಮಾಡ್ತಾ ಇರೋದು, ಇದ್ಯಾವುದು ಕಂಪನಿ ನಮ್ಮ ಪರವಾಗಿಲ್ಲ ಎಂದು ಗವರ್ನರ್ ಮುಂದೆ ಹೋಗಿ ದೂರು ಕೊಟ್ಟಿದ್ದಾರೆ ಅಷ್ಟೇ. ಇವರು ಮಿಸ್ಟರ್ ಯಡಿಯೂರಪ್ಪರ ಕಾಲದಲ್ಲಿ ಇವರು ಕೂಡ ಮಂತ್ರಿ ಆಗಿದ್ರಲ್ವಾ, ಇವರ ಮಂತ್ರಿಗಳು ಕೂಡ ನಾವು ಮಂತ್ರಿಗಳಾಗಿದ್ರಲ್ವಾ. ಬೆಂಗಳೂರಿನ ಏನ್ ಮಾಡಿದ್ದಾರೆ? ಏನು ಇಲ್ಲ. ಅದು ಕುಮಾರಸ್ವಾಮಿ ಆಗ್ಲಿ, ಯಡಿಯೂರಪ್ಪ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ ಮತ್ತು ಡಿ ಕೆ ಶಿವಕುಮಾರ್ ಆಗ್ಲಿ ಏನು ಮಾಡಿಲ್ಲ. ನೆನ್ನೆ ಪೇಪರ್ನಲ್ಲಿ ಮೊನ್ನೆ ತಾನೆ ನನಗೆ ಇದೇ ಖಾತೆ ಬೇಕು, ನನ್ಗೆ ಕೊಡದೆ ಅಂತ ಇದ್ಕೊಳ್ಳೋದಿಲ್ಲ, ಅಥವಾ ನನಗೆ ಎಲ್ಲ ಇಡೀ ಬೆಂಗಳೂರು ಬೇಕು, BDA ಸೇರಿಸಬೇಕು, BMRDA ಸೇರಿಸಬೇಕು ಅಂತ ಹೇಳುವಂತಹ ಮಾಜಿ ಕಂದಾಯ ಮಂತ್ರಿ ಮತ್ತು ಹಾಲಿ ಗ್ರೇಟರ್ ಬೆಂಗಳೂರು ಮಂತ್ರಿ ಕೃಷ್ಣ ಬೈರೇಗೌಡ್ರೆ, ನೀವೇನಾದ್ರೂ ಹೊಸದಾಗಿ ಹೇಳ್ತಾ ಇದ್ದೀರಾ? ಏನೂ ಇಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಹೇಳಿದ್ರು, ಯಾರಾದ್ರೂ ಕಸವನ್ನು ಹಾಕಿದ್ರೆ 2,000 ದಂಡ ಹಾಕ್ತಿವಿ, ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತೇವೆ. ವೈಜ್ಞಾನಿಕ ಎಲ್ಲಿ ಮಾಡ್ತಿದ್ದೀರಾ ಸ್ವಾಮಿ? ಅದು JDS ಆಗ್ಲಿ, BJP ಆಗ್ಲಿ, ಕಾಂಗ್ರೆಸ್ ಪೀರಿಯಡ್ಗಳಲ್ಲಿ ನಮ್ಮ ಬೆಂಗಳೂರಿನ ಕಸವನ್ನು ಎತ್ಕೊಂಡು ದಕ್ಷಿಣಕ್ಕೆ ಸ್ವಲ್ಪ, ಉತ್ತರ ಸ್ವಲ್ಪ, ಅದು ಪೂರ್ವ ಭಾಗ ಸ್ವಲ್ಪ ತಂದು ನಮ್ಮ ಕಣ್ಣೂರು ಗ್ರಾಮ ಪಂಚಾಯತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಣ್ಣೂರು ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಬೆಳ್ಳಹಳ್ಳಿಯಲ್ಲಿ ತಂದು ಹಾಕ್ತಾ ಇದ್ದೀರಾ. ನಾವೆಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರೆಲ್ಲ ಹೋಗಿ ನೋಡಿದ್ವಿ ಹೋದ ವರ್ಷ, ಯಾವ ರೀತಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇದ್ದಾರೆ ಇವರು ಅಂತ. ಹೋಗಿ ನೋಡ್ತಾರೆ ಸ್ವಾಮಿ, ಯಾವುದು ವೈಜ್ಞಾನಿಕ ಇಲ್ಲ. ಲಾರಿಗಳು ತೆಗೆದುಕೊಂಡ್ಬರೋದು, ಬಂದ್ ದಬಕ್ ಅಂತ ಬಿಸಾಕೋದು, ಡಂಪ್ ಮಾಡೋದು. ಸುಮಾರು 1,000 ಅಡಿಯಷ್ಟು ಆ ಭಾಗದಲ್ಲಿರುವಂತಹ ಎಲ್ಲ ಹಳ್ಳಿಗಳ ನೀರು ಕಲುಷಿತಗೊಂಡಿದೆ. ಆ ಕಲುಷಿತಗೊಂಡದ್ರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಅಲ್ಲಿ ಮಹದೇವಪುರದ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ವರ್ಷಕ್ಕೊಂದ್ಸಲ ಧರಣಿ ಮಾಡೋದು, 100 ಕೋಟಿ ತೆಗೆದುಕೊಳ್ಳೋದು, ಜಬ್ಗೆ ಇಳಿಸೋದು ಅಷ್ಟೇ. ಯಾವ್ದು ಡೆವಲಪ್ಮೆಂಟ್ ಆಗಿಲ್ಲ. ವೈಜ್ಞಾನಿಕವಾಗಿ ಯಾವ್ದು ಕಸ ವಿಲೇವಾರಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕೃಷ್ಣ ಬೈರೇಗೌಡ್ರೆ, ನೀವು ಈ ಬೆಂಗಳೂರಿನ ನಿಮ್ ಕೈಯಲ್ಲಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಹಿಂದೆ ಇದ್ದ ಕಂದಾಯ ಇಲಾಖೆಯಲ್ಲಿ ನೀವೇನು ಒಂದಿಂಚು ಕೆಲಸ ಮಾಡಿಲ್ಲ. ನೀವು ನಿಮ್ಮ ಸಹಕಾರ ನಗರದಲ್ಲಿ ಭೂಮಿಯನ್ನು ಹೊಡೆಯೋದಕ್ಕೆ ಸಹಕಾರಿಯಾಗಿದ್ದೀರಾ. ಕಂದಾಯ ಇಲಾಖೆಯಷ್ಟು ಭ್ರಷ್ಟ ಇಲಾಖೆ ಬೇರೆ ಯಾವುದೂ ಇಲ್ಲ. ಅದು ಜನನ ಮರಣ ಪತ್ರ ಮಾಡೋದಕ್ಕಾಗ್ಲಿ, ಅದಕ್ಕೆ ಒಂದು ದಾಖಲೆ ಪ್ರಮಾಣ ಪತ್ರ ತೆಗೆದುಕೊಳ್ಳೋದಕ್ಕಾಗ್ಲಿ, ಅಥವಾ ಸರ್ವೆ ಮಾಡೋದಕ್ಕಾಗ್ಲಿ, ಪ್ರತಿ ಒಂದಕ್ಕೂ ಲಂಚ ಕೊಡಬೇಕು. ನೀವು ನಮ್ಮನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರು ನೋಡ್ಕೊಂಡು ಒಂದು 2-3 ಲೈವ್ ಮಾಡ್ಬಿಟ್ರಿ, ನಂತರ ಅಲ್ಲೇನಾಯ್ತು, ಏನಾದ್ರು ಬದಲಾವಣೆ ಆಯ್ತಾ? ಒಂದು ಚೂರು ಬದಲಾವಣೆ ಆಗಿಲ್ಲ ಸ್ವಾಮಿ. ಹಾಗಾಗಿ ನಾನು ನಿಮ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನೀವು ಇನ್ನೊಂದು 3 ತಿಂಗಳಲ್ಲಿ ನಮ್ಮ ಬೆಂಗಳೂರನ್ನ ಕಸ ಮುಕ್ತ ಮಾಡ್ತೀರಾ? ಮಾಡದೆ ಹೋದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತ ಚಾಲೆಂಜ್ ಕೊಡ್ತೀರಾ? ಒಪ್ಕೊಂತೀರಾ? ಕೃಷ್ಣ ಬೈರೇಗೌಡ್ರೆ, ಕೇವಲ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿರೋದು ಮಾತ್ರ ಅಲ್ಲ, ಪೋಸ್ಟ್ ಕೊಡೋದು ಮಾತ್ರ ಅಲ್ಲ, ನಮ್ಮ ಚಾಲೆಂಜ್ ಒಪ್ಕೊಳ್ತೀರಾ? ಕಸ ಮುಕ್ತ ನಗರಿಯಾಗಿ ಮಾಡ್ತೀರಾ? ಇಲ್ಲದೆ ಹೋದ್ರೆ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಿ ಎಂದು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.